ನಮಸ್ಕಾರ. ಇವತ್ತು ನಾನು ರಿಪಬ್ಲಿಕ್ ಟಿ ವಿ ಕನ್ನಡ ನ್ಯೂಸ್ನಲ್ಲಿ ಏನೋ ಒಂದು ಲಾಟ್ರಿ ಬಗ್ಗೆಯನ್ನು ಕೇಳಿದೆ. ನಾನು ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಯಾರೋ ಸರ್ಕಾರಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು. ವಿರೋಧ ಪಕ್ಷದವ್ರು ಕೂಗಲಿ, ಎಲ್ಲದಕ್ಕೂ ಅವ್ರದ್ದು ಕೆಲಸ ಕೂಗೋದೇ ಕೆಲಸ. ಯಾವ್ದಾರ ನೀವು ಒಳ್ಳೇದು ಮಾಡ್ತಿದ್ರು ಕೂಗ್ತಾ ಇರ್ತಾರೆ, ಕೆಟ್ಟದ್ದು ಮಾಡಿದ್ರು ಕೂಗ್ತಾ ಇರ್ತಾರೆ. ಇದು ಒಳ್ಳೇದಾಗ್ತಾಯಿದೆ, ಇದು ಕೂಗಬಾರ್ದು. ಅದರಲ್ಲಿ ಆ ವಿರೋಧ ಪಕ್ಷದಲ್ಲಿ ನೀವಿದ್ರು ಅಷ್ಟೇ, ಅವರಿದ್ರು ಅಷ್ಟೇ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವಿರೋಧ ಪಕ್ಷನದೇ ಅದಕ್ಕೋಸ್ಕರ ನಾನು ನಮ್ಮ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ. ನಾನು ನಿಮಗೆ ಸತ್ಯ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಈಗ ಉದಾಹರಣೆಗೆ ನಿಮಗೆ ಕೇರಳದಲ್ಲಿ 1,08,00,000 ಟಿಕೆಟ್ನ ಪ್ರಿಂಟ್ ಹಾಕ್ತಾರೆ. 1,08,00,000 ಟಿಕೆಟ್ಸ್ ಪ್ರತಿನಿತ್ಯ. ನಮ್ಮಲ್ಲಿ 30 ಲಕ್ಷ ಸೇಲ್ ಆಗುತ್ತೆ ಟಿಕೆಟ್ಸ್ ನಮ್ಮ ಕರ್ನಾಟಕದಲ್ಲಿ. ಏಕೆಂದರೆ ಹಲವಾರು ಪ್ರತಿನಿತ್ಯ ನೋಡ್ತಾ ಇರ್ತೀರಿ ನೀವು, ಕೇಸ್ ಹಾಕ್ತಾರೆ, ಹಿಡಿತಾರೆ ಬಾರ್ಡ್ರ್ಗಳಲ್ಲಿ. ಈ ಥರ ಪ್ರತಿನಿತ್ಯ 30 ಲಕ್ಷ ಟಿಕೆಟ್ ಸೇಲ್ಸ್ ಆಗುತ್ತೆ. ತಮಿಳುನಾಡಲ್ಲಿ 20 ಲಕ್ಷ ಟಿಕೆಟ್ ಸೇಲ್ಸ್ ಆಗುತ್ತೆ. ಕೇರಳದಲ್ಲಿ ಸೇಲ್ಸ್ ಆಗೋದು ಓನ್ಲಿ 50% ಮಾತ್ರ. ಈ ಸತ್ಯ ಯಾರಿಗಾದ್ರೂ ಗೊತ್ತಿದೆಯಾ? ವಿರೋಧ ಪಕ್ಷದವ್ರಿಗೆ ಈ ಮಾಹಿತಿ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ದಯಮಾಡಿ ತಿಳ್ಕೊಳ್ಳಿ ಇದನ್ನ. ಸಾಧಾರಣವಾಗಿ ನೀವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಕೇರಳ ಟಿಕೆಟ್ನ ಕದ್ದಿ ಮುಚ್ಚಿ ಮಾರ್ತಾ ಇರ್ತಾರೆ. ಇದು 100ಕ್ಕೆ 100 ಸತ್ಯ. ನಾನು ಹೇಳೋದು, ವಿರೋಧ ಪಕ್ಷದವ್ರನ್ನ ಒಂದು ಸೈಡಿಗೆ ಅವ್ರ ವಿಶ್ವಾಸ ತಗೊಂಡು, ಅಥವಾ ಈಗ ಕೋರ್ಟು ಕೂಡ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ವೇ. ನಮ್ಮ ರಾಜ್ಯದಲ್ಲಿ ಯಾಕೆ ಒಂದು ಲಾಟ್ರಿನ ಬಿಡುಗಡೆ ಮಾಡಬಾರ್ದು? ಪ್ರತಿನಿತ್ಯ ಒಂದು ಲಾಟ್ರಿಯನ್ನು ಕೇಳೋದವ್ರು ಬಿಡುಗಡೆ ಮಾಡಿದಾರಲ್ಲ, ಅದೇ ಥರ ಒಂದು ಲಾಟ್ರಿಯನ್ನು ಬಿಡುಗಡೆ ಮಾಡಿದ್ರೆ ಅಲ್ಲಿಗೋಗ ಆದಾಯ ನಮ್ಮಲ್ಲೇ ಬರುತ್ತಲ್ಲ. ಇದ್ರ ಬಗ್ಗೆ ಯಾರು ಯಾಕೆ ಚಿಂತೆ ಮಾಡಲ್ಲ? ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ, ಇದು ಸಂಬಂಧಪಟ್ಟ ಸರ್ಕಾರಕ್ಕೆ ದಯಮಾಡಿ ನೀವು ಸ್ವಲ್ಪ ಆಲೋಚನೆ ಮಾಡಿ. ಹೌದು, ಕಳ್ಕೊಳ್ಳೋರು ಯಾವ ಥರ ಇದ್ರು ಕಳ್ಕೊತಾರೆ. ಈಗ ಕ್ಲಬ್ಗಳಿಲ್ವಾ, ಬಾರ್ಗಳಿಗೆ ಕೊಡ್ತಾ ಇಲ್ವಾ ನೀವು? ಬೇಕಾದಷ್ಟು ಕ್ಲಬ್ಗಳು ನಡೀತಾ ಇಲ್ವಾ? ಎಲ್ಲ ನೀವು ಹುಡಿಕೊಂಡು ಹೋಗ್ತಾ ಇದ್ರೆ ಎಲ್ಲ ಪ್ರತಿಯೊಂದು ಈ ಕ್ರಿಕೆಟ್ ನಡೀತದೆ. ಯಾವುದರಲ್ಲಿ ಮೊಬೈಲಲ್ಲಿ ಕ್ರಿಕೆಟ್ ಆಡ್ಕೋತಾರೆ, ಆನ್ಲೈನ್ ಗೇಮ್ಗಳು ಬೇಕಾದಷ್ಟು ಆಡ್ಕೋತಾರೆ. ಅಟ್ಲೀಸ್ಟ್ ಲಾಟ್ರಿ ಅನ್ನೋದೊಂದು ಬಿಟ್ಟರೆ ಮನುಷ್ಯನಿಗೆ ಒಂದು ಕನಸು. ಅದು ದುಡ್ಡೆಲ್ಲ ಅದನ್ನು ಸುರಿತೀರಿ ಅಂತ ಯಾರು ಹೇಳಕ್ಕೆ ಬರೋಲ್ಲ. ಅದೆಲ್ಲ ಸುಳ್ಳು ಕಲ್ಪನೆ. ನಾನು ಎಷ್ಟು ಸಂಪಾದನೆ ಮಾಡಿರ್ತೀನಿ ಅಷ್ಟು ಮಾತ್ರ ನಾನು ಇಟ್ಕೊಂಡು ಉಳಿದಿದ್ದನ್ನ ಅಲ್ಪ ಸ್ವಲ್ಪ ದುಡ್ಡಿಗೆ ಟಿಕೆಟ್ ತೊಗೊಳ್ತೀನಿ. ಅದು ನನ್ನ ಕರ್ತವ್ಯ. ಅದು ನನ್ನದು ಒಂದು ಕನಸು ಇರ್ತದೆ. ಏನೋ ಒಂದು ನಾನು ಮಾಡಬೇಕು ಅಥವಾ ಏನೋ ಒಂದು ಕಟ್ಟಬೇಕು ಅನ್ನೋ ಆಸೆ ಇರ್ತದೆ. ಅದು ಬರದೇ ಹೋಗಲಿ, ಅದೊಂದು ಕನಸಿರುತ್ತೆ. ಆ ಕನಸು ನೆನೆಸಾಗ್ಬೋದು ಅಂತ ನಂಬಿಕೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರದ ದಯಮಾಡಿ ಸ್ವಲ್ಪ ಇಂಟ್ರೆಸ್ಟ್ ಕೊಡಿ. ನೀವು ಎಲ್ಲಿ ನೋಡಿ, ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಕೇರಳ ಟಿಕೆಟ್ ಸೇಲ್ಸ್ ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದೀರಲ್ವ ನೀವು, ಎಷ್ಟೊಂದು ಸೇಲ್ಸ್ ಆಗುತ್ತೆ ಅಂತ. ಇದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿದ್ರೆ, ಯಾಕೆಂದರೆ ಫಸ್ಟ್ ಒಂದು ಸಲ ಮಿಂಗಲ್ ಆಗಿದ್ರು. ನಮ್ಮವರು ಅಲ್ಲಿ ಮಾರ್ತಿದ್ರು, ಅಲ್ಲವರು ಇಲ್ಲಿ ಮಾರ್ತಿದ್ರು. ಈ ಥರ ಮಾಡಿದ್ರೆ ನಮಗೂ ಅವ್ರಿಗೂ ಮಾಮೂಲಿ ಯಥಾಸ್ಥಿತಿ ವ್ಯಾಪಾರ ವಹಿವಾಟುಗಳು ನಡೀತಾ ಇರುತ್ತೆ. ಹಣನೂ ಬರುತ್ತೆ, ಸರ್ಕಾರಕ್ಕೆ ಆದಾಯ ಬಂದೇ ಬರುತ್ತೆ. ಒಂದು ದಿನಕ್ಕೆ ಒಂದು ಲಾಟ್ರಿ ಅಂತ ಬಿಡುಗಡೆ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ನಾನು ಭಾವನೆ ಹೇಳ್ತಾ ಇದ್ದೀನಿ. ಆಯಿತಾ? ದಯಮಾಡಿ ಯಾರು ತಪ್ಪು ಭಾವಿಸ್ಬಾರ್ದು. ಪಾಪ ಈಗ ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ಅವ್ರಿಗೂ ಅವ್ರು ಹಿಡಿತಾ ಇಲ್ಲ, ಬಟ್ ಹಿಡಿತಾರೆ. ಹಿಡಿಯೋದಿಲ್ಲ ಅಂತಲ್ಲ, ಸಾರ್ವಜನಿಕರು ಮಾಹಿತಿ ಕೊಡದೇ ಇರಲಿ, ಹಿಡಿತಾರೆ. ಅವರು ಕೇಸ್ ಹಾಕ್ತಾನೆ ಇರ್ತಾರೆ, ಅವರು ಬೇಲ್ ಮಾಡಿಸ್ಕೊತಾರೆ, ಅಲ್ವಾ ಸ್ಟೇಷನ್ ಜಾಮೀನು ಕೊಟ್ಟು ಕಳಿಸ್ತಾರೆ, ಕೊಡ್ತಾರೆ. ಇಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೇ. ಅದರಿಂದ ದಯಮಾಡಿ ಸರ್ಕಾರನೇ ಮನಸ್ಸು ಮಾಡಿ ಒಂದು ಲಾಟ್ರಿಯನ್ನು ಬಿಡುಗಡೆ ಮಾಡಿದ್ರೆ, ಕರ್ನಾಟಕ ರಾಜ್ಯ ಲಾಟ್ರಿಯನ್ನು ಬಿಡುಗಡೆ ಮಾಡಿದ್ರೆ ಅದರಿಂದ ಎಷ್ಟೋ ಜನಕ್ಕೆ, ಲಕ್ಷಾಂತರ ಕಮ್ಮಿ ಅಂದ್ರೂ 5ರಿಂದ 6 ಲಕ್ಷ ಜನ ಕೆಲಸ ಮಾಡ್ತಿದ್ರು ಕರ್ನಾಟಕ ರಾಜ್ಯ ಲಾಟ್ರಿ ಇದ್ದಾಗ, MSLಲ್ಲಿ. ಅದನ್ನು ನಂಬ್ಕೊಂಡು ಲಾಟ್ರಿ ಮಾರಾಟಗಾರರು ಒಂದು 5ರಿಂದ 6 ಲಕ್ಷ ಜನ ಇದ್ದರು. ಆಯಿತಾ? ನೀವು ಯಾಕೆ ಅವ್ರಿಗೆಲ್ಲ ಒಂದು ಉದ್ಯೋಗ ಆಗುತ್ತೆ. ನನ್ನ ಭಾವನೆ ಉದ್ಯೋಗ ಆಗುತ್ತೆ, ಒಳ್ಳೆ ಕೆಲಸಗಳಾಗುತ್ತೆ. ಇಲ್ಲಿ ಯಾರು ಏನು ದುಡ್ಡ ಸಿಕ್ಕಾಪಟ್ಟೆ ಕಳ್ಕೊಂಡು ಸತ್ತೋಗ್ತಾರೆ. ಆವಾಗ ಇತ್ತು ಹಿಂದೆ ಏನು ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಲಾಟ್ರಿ ಬ್ಯಾನ್ ಮಾಡಿದಾಗ ಅಂದರೆ ಒಂದು ದಿನಕ್ಕೆ 100 ಚಿಲ್ಲರೆ ಲಾಟ್ರಿ ಇತ್ತು. 100 ಚಿಲ್ಲರೆ ಒಂದು ದಿನಕ್ಕೆ. ಸೌಮ್ಯನವ್ರು ಇಷ್ಟ ಬಂದಾಗ ಪರ್ಮಿಷನ್ ಕೊಟ್ಟರು, ಇಷ್ಟ ಬಂದಾಗ ನಡೆಸ್ಕೊಂಡು ಹೋಗ್ತಾಯಿದ್ರು. ಸರ್ಕಾರ ನಡೆಸ್ತಿದ್ದಲ್ಲ, ಯಾವನೋ ಪ್ರೈವೇಟ್ನವ್ರು ನಡೆಸ್ತಾ ಇದ್ದ. ಬೇಕಾದಷ್ಟು ದುಡ್ಡನ್ನ ಕೊಳ್ಳೆ ಹೊಡ್ಕೊಂಡೋದ್ರು. ಆಗ ಜನಗಳಿಗೆ ಲಾಸ್ ಆಗಿದ್ದು. ಸರ್ಕಾರನ ನಡೆಸಿದ್ರೆ ಯಾವುದೇ ಕಾರಣದ ಜನಗಳಿಗೆ ಲಾಸ್ ಆಗಲ್ಲ, ಪ್ರಾಮಾಣಿಕವಾಗಿರ್ತದೆ. ಲಾಟ್ರಿಲಿ ಬಹುಮಾನ ಬರುತ್ತೋ ಬಿಡುತ್ತೋ 100% 100ಕ್ಕೆ 100 ಗ್ಯಾರಂಟಿ ಇದೆ ಸರ್ಕಾರ ನಡೆಸಿದ್ರೆ. ಪ್ರೈವೇಟ್ ನಡೆಸಿದ್ರೆ ಗ್ಯಾರಂಟಿನೇ ಇಲ್ಲ. ಪ್ರೈವೇಟ್ನವ್ರಿಗೆ ಅವಕಾಶನೇ ಕೊಡಬಾರ್ದು.
ಫಸ್ಟ್ ನಮ್ಮ ರಾಜ್ಯದಲ್ಲಿ ಶುರು ಆದಮೇಲೆ ಪ್ರೈವೇಟ್ನವ್ರದ್ದು ಎಂಟ್ರಿ ಆಗಬಾರ್ದು. ಈ ಕೇರಳದಲ್ಲಿ ಮಾಡಿಲ್ವ ಆ ಥರ? ಬೇರೆ ಯಾವ್ದಾದ್ರು ಪ್ರೈವೇಟ್ ಲ್ಯಾಟರ್ ಹೋಗ್ತಾರೆ ಅಲ್ಲಿಗೆ? ಹೋಗೋದೇ ಇಲ್ಲ. ನೀವು ಅದೇ ಥರ ಟ್ಯಾಕ್ಸ್ನ ಹೆಚ್ಚು ಮಾಡಿದಾಗ ಅವ್ರು ಎಂಟ್ರೆನ್ಸೇ ಆಗೋಕ್ಕಾಗಲ್ಲ. ಅದರಿಂದ ದಯಮಾಡಿ ಹೇಳ್ತೀನಿ, ಸ್ವಲ್ಪ ನೀವು ಮನಸ್ಸು ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ತುಂಬ ಜನ ಒಂದು 2007 ಸ್ಟಾಪ್ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಎಲ್ಲರೂ ಬಡಬಾಯಿಗಳಾಗಿದ್ದಾರೆ. ಅವರು ಏನು ವ್ಯವಹಾರ ಮಾಡೋಕ್ಕೂ ಕಾಣಿಸ್ತಾ ಇಲ್ಲ. ಮಾಡ್ತಾಯಿದ್ರೆ ಅಲ್ಪ ಸ್ವಲ್ಪ. ಬಟ್ಟು ನಮ್ಮ ಕನಸಲ್ಲಿ ಹೆಚ್ಚಿಕೊಂಡಿದ್ದಾರೆ. ನೀವು ಹಿಂಗೆ ಲಾಟ್ರಿನ ಬ್ಯಾನ್ ಮಾಡಿಬಿಡ್ತಾರೆ, ಸಡನ್ನಾಗಿ ನಾವು ಹಿಂಗೆ ನಮ್ಮದೆಲ್ಲ ಲ್ಯಾಪ್ಸ್ ಆಗುತ್ತೆ ಅಂತ ನಾವು ಯೋಚಿಸ್ಕೊಂಡಿರಲಿಲ್ಲ. ಏನು ಮಾಡ್ತೀರಾ? ಅವತ್ತಿನ ದಿನ ಹಂಗಿತ್ತು, ಮಾಡಿದಿರಿ. ದಯಮಾಡಿ ಈ ರಾಜ್ಯದ ದೊರೆಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇದನ್ನ 2-3 ಸರಿ ನಿಮ್ಮ ಪ್ರತಿಯೊಬ್ಬರನ್ನು ಏನೇನೋ ಕಳಿಸ್ತೀರ ಅವ್ರನ್ನ ಆ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಮಾಹಿತಿ ತರಿಸ್ಕೊಳ್ಳಿ. ಯಾವ ಥರ ಇರುತ್ತೆ, ಏನಾಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ನೀವು ತರಿಸ್ಕೊಂಡು ನಂತರ ಪ್ರಾರಂಭ ಮಾಡಿದ್ರೆ ಭಾರಿ ಅನುಕೂಲ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ನಮಸ್ಕಾರ.